ನಮಸ್ಕಾರ ಎಲ್ರಿಗೂ. ಇವತ್ ಬೆಳಿಗ್ಗೆ ಬೇಗನೆ ಎದ್ದಿದೀವಿ 2 ಗಂಟೆಗೆ. ಯಾಕಂದ್ರೆ ಕೊಪ್ಪಳಕ್ಕೆ ಹೋಗ್ಬೇಕಾಗಿತ್ತು. 4 ರಿಂದ 5 ಅವರ್ ಜರ್ನಿ ಆಗತ್ತೆ. ಹಿಂಗಾಗಿ ಜಲ್ದಿನೇ ಎದ್ದು ಸ್ನಾನ ಮಾಡಿ ರೆಡಿಯಾಗಿ ಹೋಗ್ತಾ ಇದೀವಿ. ಇನ್ನೇನು ವೆಹಿಕಲ್ ಬರ್ಬೋದು ಅಷ್ಟರಲ್ಲಿ. ನೋಡಿ ಬೆಳಿಗ್ಗೆ ನಿದ್ಗಣ ಹಂಗೆ ಎದ್ದು ಕುಂತೀವಿ. ಎದ್ದು ರೆಡಿ ಆಗಿದೀವಿ ಸ್ನಾನ ಮಾಡಿ. ಫೈನಲಿ ಗಾಡಿ ಬಂತು, ಜರ್ನಿ ಸ್ಟಾರ್ಟ್ ಮಾಡಿದೆವು ನಾವು. ಇಡೀ ಫ್ಯಾಮಿಲಿ ಸಮೇತ ಹೋಗ್ತಾ ಇದೀವಿ. ಯಾಕಂದ್ರೆ ಕೊಪ್ಪಳ ಗವಿಸಿದ್ದೇಶ್ವರ ಗುರುಕುಲದಲ್ಲಿ ನಮ್ ದಾನಮ್ಮಗ್ ಬಿಟ್ಟಿದ್ದೀವಿ. ಅಲ್ಲಿ ನಮ್ಮ ಅಣ್ಣನ ಮಗಳು, ಅವಳಿಗೆ 12ನೇ ತಾರೀಕು ಡೇಟ್ ಕೊಟ್ಟಿದ್ದಾರೆ, ಮೀಟ್ ಆಗಕ್ಕೆ ಬನ್ನಿ ಅಂತೇಳಿ. ಹಿಂಗಾಗಿ ಇಡೀ ಫ್ಯಾಮಿಲಿ ಸಮೇತನೇ ಹೋಗ್ತಾ ಇದೀವಿ ನಾವು. ಅವಳು ತುಂಬಾ ಫೋರ್ಸ್ ಮಾಡಿದಳು, ಎಲ್ಲರೂ ಬನ್ನಿ, ಮಿಸ್ ಮಾಡಕ್ ಹೋಗ್ಬೇಡಿ ಯಾರು ಅಂತೇಳಿ. 2 ದಿನದಿಂದ ಕಂಟಿನ್ಯೂಸ್ ಆಗಿ ಫೋನ್ ಮಾಡಿದಾಳೆ. 2 ಗಂಟೆಗೆ, ರಾತ್ರಿ 2 ಗಂಟೆಗೆ ಫೋನ್ ಮಾಡಿದಾಳೆ, ಯಾರು ಬಿಡಬೇಡಿ ಅಂತೇಳಿ. ಹಿಂಗಾಗಿ ನಾವು ಕಂಪ್ಲೀಟ್ ಫ್ಯಾಮಿಲಿ ಸಮೇತನೇ ಹೋಗಿದ್ದೇವೆ. ಅರೌಂಡ್ ನಾವು ಕೊಪ್ಪಳಕ್ಕೆ ಹೋಗ್ಬೇಕಾದ್ರೆ 8-9 ಗಂಟೆ ಆಗ್ಬೋದು. ಫೈನಲಿ ನಾವು ಕಾಲೇಜ್ಗೆ ರೀಚ್ ಆಗಿದ್ದೀವಿ. ಇದೆ ನೋಡಿ, ಗವಿಸಿದ್ದೇಶ್ವರ ಗುರುಕುಲ ವುಮೆನ್ಸ್ ಕಾಲೇಜು. ಇದೇ ವರ್ಷ ಸ್ಟಾರ್ಟ್ ಮಾಡಿದ್ದಾರೆ ಹೊಸದಾಗಿ. ಇದು ಸಪ್ರೇಟ್ ಕ್ಯಾಂಪಸ್ ಇದೆ. ಇದು ಕೊಪ್ಪಳದಿಂದ ಅರೌಂಡ್ ಒಂದು 12 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದೆ. 10 ರಿಂದ 12 ಕಿಲೋಮೀಟರ್ ಡಿಸ್ಟೆನ್ಸ್ ಆತೈತಿ. ಓನ್ಲಿ ವುಮೆನ್ಸ್ ಕಾಲೇಜ್. ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಚೆನ್ನಾಗಿದೆ, ವೆಲ್ ಮೇಂಟೆನೆನ್ಸ್ ಇದೆ. ನೋಡಿ ಎಂಟ್ರೆನ್ಸ್ ಕಾಲೇಜ್ ತುಂಬಾ ನೀಟಾಗಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಕಾಲೇಜ್ ತುಂಬಾ ಇಷ್ಟ ಆಯ್ತು. ಇವರು ಮೂಲ ಪುರುಷರು, ಗವಿಸಿದ್ದೇಶ್ವರ ಮಠದ್ದು. ಇವರಿಗೆ ಕೃತಜ್ಞತೆ ಸಲ್ಲಿಸೋಣ. ಯಾಕಂದ್ರೆ ಇದು ಫ್ರೀ ಕಾಲೇಜ್ ಇದೆ. ಫುಡ್ ಅಕಾಮಿಡೇಷನ್ ಅಷ್ಟೇ ಫೀಸ್ ಕಟ್ಟಬೇಕು. ಉಳಿದ ಕಾಲೇಜು, ಬುಕ್ಸ್ ಪ್ರತಿಯೊಂದು ಫ್ರೀ ಇದೆ. ಹಿಂಗಾಗಿ ಅವರಿಗೆ ಒಂದು ಕೃತಜ್ಞತೆ ಸಲ್ಲಿಸೋಣ. ಇದು ನೋಡಿ, ಕಾಲೇಜ್ ಅಪೋಸಿಟ್ ಅಲ್ಲಿ ಒಂದು ದೊಡ್ಡ ಪ್ಲೇ ಗ್ರೌಂಡ್ ಇದೆ. ತುಂಬಾ ಡಿಸಿಪ್ಲಿನ್ ಪ್ಲಾನ್ ಆಗಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಲ್ಯಾಂಡ್ಸ್ಕೇಪಿಂಗ್, ಗ್ರೌಂಡ್, ಆಮೇಲೆ ಹಾಸ್ಟೆಲ್ಸ್, ಆಮೇಲೆ ಊಟದ ಹಾಲು. ನಿಮ್ಗೆ ಊಟದ ಹಾಲು ತೋರಿಸ್ತೀನಿ ನೆಕ್ಸ್ಟ್. ನಿಮ್ಗೆ ನೋಡ್ತಿರ್ಬೋದು, ಊಟದ ಹಾಲು ತೋರಿಸ್ತೀನಿ. ಎಷ್ಟು ಡಿಸಿಪ್ಲಿನ್ ಆಗಿ ಕನ್ಸ್ಟ್ರಕ್ಷನ್ ಮಾಡಿದಾರೆ ಅಂತೇಳಿ. ಇವಳೇ ನೋಡಿ ನಮ್ಮ ಅಣ್ಣನ ಮಗಳು, ನಗ್ತಾ ಇದ್ದಾಳೆ ಫುಲ್. ನಮ್ಮನ್ನ ನೋಡಿ ಖುಷಿ ಪಟ್ಬಿಟ್ಟವಳೆ. ಯಾಕಂದ್ರೆ ಅರೌಂಡ್ 1 ತಿಂಗಳಾಯ್ತು. ಇದು ಫಸ್ಟ್ ಟೈಮ್ ಇಷ್ಟೊಂದ್ ದಿನ ಮನೆ ಬಿಟ್ಟಿದ್ದು. ಹಿಂಗಾಗಿ ಫಸ್ಟ್ ಹೋದ ತಕ್ಷಣ ಸ್ವಲ್ಪ ಫೀಲ್ ಆದ್ರು. ಆಮೇಲೆ ಮತ್ತೆ ಖುಷಿಯಾಗಿ ನಮ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾಳೆ. ಈ ಸಾದ್ ನಾ ನಿಮ್ಗ ಈಗ ದಾಸೋಹ ಭವನ್ ಕಡೆ ಹೋಗ್ತಾ ಇದೀವಿ. ತೋರಿಸ್ತೀನಿ ಮುಂದೆ ಹೆಂಗೆ ಅಂತೇಳಿ. ಇನ್ನೊಂದು ವಿಶೇಷ ಏನಂದ್ರೆ, ಆಮೇಲೆ ಇಲ್ಲಿ ಹಾಸ್ಟೆಲ್, ಕಾಲೇಜು ಪ್ರತಿಯೊಂದು ಸ್ವಚ್ಛತೆ ವಿದ್ಯಾರ್ಥಿಗಳು ವಹಿಸ್ಬಿಟ್ಟಿದ್ದಾರೆ. ಪ್ರತಿದಿನ ಅವರೇ ಕ್ಲೀನ್ ಮಾಡ್ತಾರೆ. ಪ್ರತಿಯೊಂದು ಊಟದ ಹಾಲ್ ಇರ್ಲಕ್ಕ, ಆಮೇಲೆ ರೂಮ್ಸ್, ಕಾಲೇಜು ಪ್ರತಿಯೊಂದು ಅವ್ರಿಗೆ ಕ್ಲೀನ್ ಮಾಡ್ಕೋತಾರೆ. ಇಲ್ಲಿ ಯಾರು ಜಾಸ್ತಿ ವರ್ಕರ್ಸ್ ಇಲ್ಲ, ಎಲ್ಲಾ ಸ್ಟೂಡೆಂಟ್ ಮೇಲೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಹಿಂಗಾಗಿ ಸ್ಟೂಡೆಂಟ್ ಒಳ್ಳೆ ನೇಚರಲ್ಲಿ ಬೆಳಿತಾರೆ. ಇದೇ ನೋಡಿ, ಇದು ಊಟದ ಹಾಲು ಇದೆ. ಮತ್ತು ಪ್ರೋಗ್ರಾಮು ಪ್ರತಿಯೊಂದು ಇಲ್ಲಿ ಮಾಡ್ತಾರೆ. ವೆಲ್ ಮೇಂಟೆನೆನ್ಸ್. ನಾವು ಇನ್ನೊಂದು ವಿಶೇಷ ಏನಂದ್ರೆ, ಇಲ್ಲಿ ಆಲ್ಮೋಸ್ಟ್ ಎಲ್ಲಾನು ಫ್ರೀ ಇದೆ ಇಲ್ಲಿ. ಆಮೇಲೆ ಇಲ್ಲಿ ಮೇಜರ್ ಇರೋದು ಸೈನ್ಸ್ ಮತ್ತು ಆರ್ಟ್ಸ್. ಎರಡು ಕೋರ್ಸ್ಗಳಿದಾವೆ ಇಲ್ಲಿ ಕಾಮರ್ಸ್ ಇಲ್ಲ, ಸೈನ್ಸ್ ಆಮೇಲೆ ಆರ್ಟ್ಸ್ ಎರಡೇ ಸ್ಟಾರ್ಟ್ ಮಾಡಿದ್ದಾರೆ. ಅರೌಂಡ್ ಒಂದು 400 to 500 ಸ್ಟೂಡೆಂಟ್ಸ್ ಇದಾರೆ ಇಲ್ಲಿ. ಸೈನ್ಸ್ ಅಲ್ಲಿ ಒಂದು 300, ಆಮೇಲೆ ಆರ್ಟ್ಸ್ ಅಲ್ಲಿ ಒಂದು 200 ಸ್ಟೂಡೆಂಟ್ ಇದಾರೆ ಇಲ್ಲಿ. ತುಂಬಾ ಹೆಲ್ಪ್ ಮಾಡ್ತಾ ಇದಾರೆ ಗವಿ ಮಠದವರು. ಅವ್ರಿಗೊಂದು ಥ್ಯಾಂಕ್ಸ್ ಇರ್ಲಿ. ಫೈನಲಿ ನಾವು ಕರ್ಕೊಂಡ್ ಹೋಗ್ತಾ ಇದೀವಿ ಅವಳನ್ನ ಹೊರಗಡೆ ಸುತ್ತಾಡ್ಕೊಂಡ್ ಬರಕ್ಕೆ. ಅವಳ ಲಗೇಜ್ ಎಲ್ಲ ತಗೊಂಡು ಹಾಸ್ಟೆಲ್ ಅಲ್ಲಿ ಇಟ್ಟು ರಿಟರ್ನ್ ಬಂದು ಅವಳನ್ನ ಕರ್ಕೊಂಡು ಸಿಟಿಗೆ ಹೋಗೋ ಪ್ಲಾನ್ ಐತಿ. ಅದಕ್ಕೆ ಉಳಿದಿದ್ದನ್ನ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಮಾಡ್ತೀನಿ. ತುಂಬಾ ಲಾಂಗ್ ಇದೆ ಇದು. ಹಿಂಗಾಗಿ ಇದೊಂದು ಕಂಪ್ಯೂಟರ್ ಕಾಲೇಜಲ್ಲಿ ಒಂದು ವಿಡಿಯೋ ಮಾಡಿದ್ದೀನಿ. ಇನ್ನೊಂದು ವಿಡಿಯೋನ ನೆಕ್ಸ್ಟ್ ನಾನು ಗುಡಿ ಹೋಗ್ತಾ ಇದೀವಿ, ಗವಿ ಮಠಕ್ಕೆ. ಅಲ್ಲ ನಿಮಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ರೀಸೆಂಟ್ ಆಗಿ ಸದ್ಗುರು ಅವ್ರ ಕಾಲೇಜ್ಗೆ ಮೀಟ್ ಆಗಿದ್ರು, ನೀವು ನೋಡ್ಬೋದು.
ನಮ್ಮ ದಾನಮ್ಮ ಎಡಗಡೆಯಿಂದ 4ನೇ ಪ್ಲೇಸಲ್ಲಿ ಕೈ ಮುಗಿದಳಲ್ಲಿ ಅವಳೇ ಅದು. ತುಂಬಾ ಖುಷಿ ಆಯ್ತು ನೋಡಿ, ಸದ್ಗುರು ಅವರು ವಿಸಿಟ್ ಮಾಡಿದ್ದಾರೆ. ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು. ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಎವ್ರಿ ಒನ್.